ಕಳೆದ 3-4 ದಿನಗಳಿಂದ ಹಾಸನ ಜಿಲ್ಲೆಯಾದ್ಯಂತ ವರ್ಣನ ಅಬ್ಬರ ಜೋರಾಗಿದೆ. ಅದರಲ್ಲೂ ಮಲೆನಾಡು ಭಾಗ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ ಹಲವು ಕಡೆ ಮಳೆ ಗಾಳಿಗೆ ಭೂಕುಸಿತ ಉಂಟಾಗಿದೆ. ಹಲವು ಕಡೆ ಗುಡ್ಡ ಕುಸಿತನೂ ಕೂಡ ಉಂಟಾಗಿರೋದು. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಬಿಟ್ಟಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಸಂಪೂರ್ಣವಾಗಿ ಇದ್ದಕ್ಕಿದ್ದಂತೆ ಇಂದು ಬೆಳಿಗ್ಗೆ 8 ಗಂಟೆ ಕುಸಿದಿರೋಂಥದ್ದು. ಮೇಲ್ಚಾವಣಿ ಕುಸಿದು ಅಂಚುಗಳೆಲ್ಲ ನೆಲಕ್ಕೆ ಉಳಿದಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ಮಕ್ಕಳು ಕೂಡ ಆ ಶಾಲೆಗೆ ಬಂದಿರಲಿಲ್ಲ. ಕೂದಲೇ ಅಂತ ಮಕ್ಕಳು ಬಂದಿಲ್ಲ. ಈ ಕಾರಣಕ್ಕೋಸ್ಕರ ಒಂದ್ ರೀತಿ ಮಕ್ಕಳು ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಸ್ಕೂಲಿಗೆ ಬಂದಿಲ್ಲದ ಕಾರಣ ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸಾಕಷ್ಟು ಗ್ರಾಮಸ್ಥರು, ಬಿಟ್ಟಳ್ಳಿಯ ಸಾಕಷ್ಟು ಗ್ರಾಮಸ್ಥರು ಮತ್ತೆ ಸ್ಥಳೀಯರಿದ್ದಾರೆ. ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಅಂದ್ರೆ ಒಂದ್ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ಆತಂಕದಲ್ಲಿದ್ರು. ಯಾವ ಕಾರಣ ಅಂದ್ರೆ ಅಕಸ್ಮಾತ್ ಏನೋ ಮಕ್ಳೇನಾದ್ರು ಶಾಲೆಯಲ್ಲಿ ಇದ್ದಿದ್ರೆ ಏನೆಲ್ಲ ಅವಘಡ ಸಂಭವಿಸ್ತಾ ಇತ್ತು, ಅದಕ್ಕೆಲ್ಲ ಹೊಣೆ ಯಾರು ಅನ್ನೋದು ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಈಗ ಗ್ರಾಮಸ್ಥರಿಗೆ ಮಾತಾಡ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಆಯ್ತು ಈ ಘಟನೆ? 7:30 8 ಗಂಟೆ ಆಗಿರೋದು ಟೈಮ್ಸ್. 8 ಗಂಟೆಯಲ್ಲಿ ಆಗಿರೋಂಥದ್ದು. ಅದೇ ಮಾಮೂಲಿ ಎಷ್ಟೊತ್ತಿಗೆ ಮಕ್ಕಳೆಲ್ಲ ಶಾಲೆಗೆ ಬರೋದು? ಒಂದು 9:30 ಪ್ರೆಸೆಂಟ್ ಬಂದ್ಬಿಡಾರ ಸರ್. ಡೈಲಿ 10 ಗಂಟೆಗೆ ಒಳಗೆ ಸೇರ್ತಾರೆ. 8:30ಗೆ ಬಾಕ್ಲು ತಕೊಂಡು ಇಲ್ಲೇ ಇರೋರು. 8 ಗಂಟೆಗೆ ಬಂದ್ರೆ ಬಾಕ್ಲು ತಕೊಂಡು ಕೀ ತಕೊಂಡು ಅವರೇ ಹುಡುಗರೆಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಇರೋರು. ಅಂತ ಟೈಮ್ ಏನಾಗಿದ್ರೆ ತೊಂದರೆ ಆಗೋದು. ಹೇಳಿ, ಎಷ್ಟು ಜನ ಮಕ್ಕಳು ಬರೋ ಇಲ್ಲಿ? 14 ಜನ ಮಕ್ಳು ಬರ್ತಾರೆ. ಅವರು ಏನಂದ್ರೆ ಮೇಡಮ್ ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲ ಬಂದು ಎಲ್ಲಾನು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಆ ಹುಡುಗರು ಬಂದಾಗ ಏನಾರ ಹೆಚ್ಚು ಕಮ್ಮಿ ಆಯ್ತು ಏನ್ ಪ್ರಾಬ್ಲಮ್? ಆಮೇಲೆ ಏನು ಇದಕ್ಕೆಲ್ಲ ಇದು ಮಾಡಿದಾಗ ಇವರು ಪಿ ಡಿ ಓದರಿಗೆಲ್ಲ ಬೆಳಿಗ್ಗೆಲ್ಲ ಇನ್ನು ಎದ್ದು ಇವರೇ ನಮ್ಮ ಮೆಂಬರು, ಮಾಜಿ ಮೆಂಬರು ಇಲ್ಲಿವರೆಗೂ ಸಹ ಬಂದಿಲ್ಲ. 12 ಗಂಟೆ ಆಯ್ತು. ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿರೋದು. ಹಿಂಗಾದಾಗ ಏನಾರ ಹುಡುಗರು ಬಂದು ಮೇಡಮ್ ಅವರೆಲ್ಲ ಕೂತು ಏನಾರ ಪಾಠ ಎಲ್ಲ ಸ್ಟಾರ್ಟ್ ಮಾಡಿದಾಗ ಏನಾರು ಬಿದ್ದರೆ ಏನಾಗಬೇಕಾಯ್ತು ಜನ? ಹುಡುಗರಿಗೆ ಏನಾಗೋದು? ಆಗ ಎಲ್ಲ ಜನಗಳೆಲ್ಲ ಓಡಿ ಬರೋರು. ಇವಾಗ ಇನ್ನೂ ಬಂದಿಲ್ಲ ಅಂದ್ರೆ ಈಗ 12 ಗಂಟೆ ಆರುವೆ ಏನಾರ ಬೆಳಿಗ್ಗೆ ಏನಾರು ಹುಡುಗರೆಲ್ಲ ಬಂದಾಗ ಹಿಂಗೆ ಆಯ್ದ್ರೆ ಹೆಂಗ್ ಕತೆ? ಇದಕ್ಕೆ ಯಾರು ಹೊಣೆ ಆಗಾರು? ಇಲ್ಲಿ ಎಲ್ಲ ಓದ್ತಾ ಇರೋದು, ಎಲ್ಲ ಕಷ್ಟಪಟ್ಟು ಓದಿಸೋದು, ಹಳ್ಳಿ ಕಡೆ ಓದಿಸ್ತಾ ಇರೋದು. ಈಗ ಪ್ರೈವೇಟಿಗೆ ಕಳ್ಸೋದಾದ್ರೆ ಈಗ ಇನ್ನು ಸ್ಕೂಲೇ ಬೇಡ ಅನ್ನೋರು. ಈಗ ನಮಗೆ ಸ್ಕೂಲಿಗೆ ಬೇಕಾಯ್ತು, ಹಿಂಗೆ ಮಾಡೋಣ ಅಂತ ಮೇಡಮ್ ಅವ್ರು ಹೇಳಿದ್ರು ನಮಗೆಲ್ಲ ಫಸ್ಟೇ. ಈಗ ಒಂದು ವಾರದಲ್ಲಿ ಅವಾಗ ಏನಾಯ್ತು, ಹಿಂಗೆ ನೋಡ್ರಪ್ಪ ಯಾರು ಇದು ಮಾಡ್ತಾ ಇಲ್ಲ, ಎಲ್ಲ ಒಂದು ಸ್ವಲ್ಪ ದುಡ್ಡು ಹಾಕ್ಯಂದು ಹಿಂಗೆ ಮೇಲ್ಗಡೆ ಎಲ್ಲ ತೆಗೆದ್ಬಿಟ್ಟು ಬೇರೆ ಹಾಕೋಣ ಅಂತ ಹೇಳಿದ್ರು. ಅದಕ್ಕೂ ನಾವು ಇದು ಮಾಡ್ತಾ ಇದ್ದೆವು. ಅದಕ್ಕೆ ಇನ್ನೂ ಬಂದಿಲ್ಲ, ನೋಡೋಣ ಇನ್ನೇನಾಗುತ್ತೆ. ನಿಮ್ಮ ಮುಖಾಂತರ ಬರ್ತಾರ ನೋಡಂತ ಸರ್. ಈಗ ಈ ಬಗ್ಗೆ ಅಂದ್ರೆ ಕುಸಿ ಅಂತ ತಲುಪಿತ್ತ ಇಲ್ಲ ಈಗ ಕುಸ್ತಿರೋದ? ಈ ವಿಷಯ ಏನಾದ್ರು ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದಿದ್ರೋ ಇಲ್ಲ? ಕೊಟ್ಟಿದ್ದು ಕೊಟ್ಟರು, ಅದು ಕ್ರಮ ತಾಳಲ್ಲ ಅವರು. ಈಗ 2-3 ಸರಿ ಕೊಟ್ಟು ಪಿಡಿದರಿಗೆಲ್ಲ ಹೇಳಿದೆ, ಕೊಟ್ಟು ಮಾಡಕ್ಕಿಂತ ಮಾಡಿದ್ರು. ಈಗ ಹತ್ರಕ್ಕೆ ಬಂದಾಗ ಈ ತರ ಆಯ್ತಲ್ಲ, ಮಕ್ಳುಗಳಿದ್ರೆ ಎಷ್ಟು ತೊಂದರೆ ಆಗೋದು. ಬಡವ್ರ ಮಕ್ಳೆಲ್ಲ ಒಂದು 10-20 ಹತ್ರ ಬರ್ತಾವ್ರ ಜನ. ಹುಡುಗ ಬೇರೆ ಕಡೆಗೆ ಹೋಗ್ರ ಅಂಥದ್ದು ಇಲ್ಲೇ ಚೆನ್ನಾಗಿ ಓದಿಸ್ತಾರೆ ಅಂತ ಇಲ್ಲೇ ಕಳಿಸ್ತಾವ್ರೆ ಬಡವರೆಲ್ಲ. ಅಂಥದ್ರಲ್ಲಿ ಇಷ್ಟು ತೊಂದರೆ ಆಯ್ತಲ್ಲ, ಹುಡುಗರಿದ್ರೆ ಎಷ್ಟು ಇದಾಗೋದು ಭಯ. ಅಂಥದ್ರಲ್ಲಿ ಬೇಗ ನಮ್ಗೆ ಇದೊಂದು ಅನುಕೂಲ ಮಾಡ್ತಾರೆ. ಹೇಳಿ ಏನಾಯ್ತು? ಸರ್ ಅದೇ ಬೆಳಿಗ್ಗೆ ಒಂದು 6:30 7 ಗಂಟೆ ಹಂಗೆ ಬಿದ್ದಿದೆ. ಅದು 1 ವರ್ಷದಿಂದ ಇದು ಕಳಪೆ ಇದಾಗಿರೋದ್ರಿಂದ ಕಳಪೆ ಆಗಿದೆ ಅಂತ ಹೇಳ್ತಾ ಇದ್ರು. ಯಾವುದೇ ತರದ ಆಯ್ದು ಅರ್ಜಿ ಕೊಟ್ಟರು ಏನೋ ಕ್ರಮ ಆಗಿಲ್ಲ ಅದರಿಂದ. ಈಗ ಇದ್ಕಿದ್ದಂಗೆ ಬೆಳಿಗ್ಗೆ ಆಗಿರೋ ಹೊತ್ತಿಗೆ ಸರಿ ಆಯ್ತು. ಏನಾರ ಸ್ಕೂಲ್ನ ಡೇ ಟೈಪಲ್ಲಿ ಆದ್ರೆ ತುಂಬಾ ಅನಾಹುತಗಳಾಗೋದು. ಇದಕ್ಕೋಸ್ಕರ ಕೇಳೋದೇನು ಸರ್, ನಮಗೆ ಅನುಕೂಲ ಇದೆ ಸರ್ ಇದರಿಂದ. ಬಡ ಮಕ್ಕಳೆಲ್ಲ ಇರೋದ್ರಿಂದ ಇದಕ್ಕೆ ಬೇಗ ಒಂದು ನಿರ್ಮಾಣ ಕಾರ್ಯಕ್ರಮ ಇದು ಮಾಡ್ಬೇಕಂತ ಕೇಳ್ಕೊತೀವಿ. ಅದೇ ಬಿಟ್ಟಳ್ಳಿಯ ಗ್ರಾಮಸ್ಥರು ಹೇಳೋ ಪ್ರಕಾರ ಸಾಕಷ್ಟು ಗ್ರಾಮಸ್ಥರ ಮಕ್ಕಳು ಇಲ್ಲೇ ಓದ್ತಾ ಇರೋಂಥದ್ದು, ಮತ್ತೆ ಬಡ ಮಕ್ಕಳು ಹೆಚ್ಚಾಗಿ ಇಲ್ಲಿ ಬರೋದು. ಆದ್ರೂ ಕೂಡ ಏನು ಶಾಲೆಯ ಮೇಲ್ಚಾವಣಿ ಕುಸಿದು ಸುಮಾರು 2 ಗಂಟೆಗೂ ಅಧಿಕ ಕಾಲ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈವರೆಗೂ ಬಂದಿಲ್ಲ. ಒಂದು ಇನ್ನೊಂದು, ಅಕಸ್ಮಾತ್ ಏನಾದ್ರು ಮಕ್ಕಳಿದ್ದಾಗ ಈ ದುರಂತ ನಡೆದಿದ್ರೆ ಅದಕ್ಕೆ ಆಗ್ತಾರಂತ ಏನು ದುರಂತಕ್ಕೆ ಯಾರು ಹೊಣೆ? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಸ್ಕೂಲ್ನ ರೆಡಿ ಮಾಡಬೇಕು, ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅಂತ ಬಿಟ್ಟಳ್ಳಿ ಗ್ರಾಮಸ್ಥರು ಆಗ್ರಹ ಪಡಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.